ಒಂಥರ ಸಾಹಸ ಮಾಡಿಬಿಟ್ರಿ ಇವತ್ತು. 1.5 ಎಕರೆ ಹೊಲನ ನಮ್ಮದು. ಬೆಳಗ್ಗೆ 9:30ಗೇನು ಬಂದಿದ್ವಿ, ಈಗ 11:30 ಆಗೈತಿ. ತೊಗರಿ ಮಾತ್ರ ಭಾರಿ ಬಿಟ್ಟೈತೆ ಬಿಡಿ, ಎಲ್ಲಿ ಹುಸಿ ಇಲ್ಲ ನೋಡಿ. ಮತ್ತು ಕೈಲಿ ಹಾಕಿರೋದು ಇದಂಗೆ ಟ್ಯಾಕ್ರಲ್ಲಿ ಹಾಕಿರ್ ಬಿಡಪ್ಪ, ಎಲ್ಲಿ ಬಿಡಿನೇ ಇಲ್ಲ ನಂಗೆ ಹಾಕಿದ್ನಿ. ನಾನು ಹಾಕಿರೋದು ಹೆಂಗೆ ಹಾಕೀನಿ ನೋಡ್ರಿ ತೊಗರಿನ. ಕಡ್ಲಿ ಮಾತ್ರ ಭಾರಿ ಮಸ್ತ್ ಬಿಟ್ಟೈತಿ, ಚಜ್ಜಿನ ಹಂಗೆ ಬಿಟ್ಟೈತಿ, ಮೆಕ್ಕೆಜೋಳನ ಹಂಗೆ, ಜೋಳನ ಹಂಗೆ, ಎಲ್ಲದ ಹಂಗೆ ಬಿಟ್ಟೈತಿ. ಈಗ ಮಳೆ ಬೇಕಾಗೈತಿ ನೋಡ್ರಿ. ಬಿಡು ಫೋನರ ಯಾವ್ದಾರ ಫೋನ್ ತಡಿ ಬಾ 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 ಬಿಡು ಸಾಕು ಬಿಡು. ಇಲ್ಲಿ ತಿರುವನಂತೆ ಕೈ ಸೋಲಲ್ಲ ಏನಪ್ಪ, ಹಂಗೆ ಬಿಟ್ರೆ ಆತು. ಹಂಗೆ ಮಾಡ್ಕೋಬೋದು. ಇದೇಟು ಇವತ್ತು ಹರ್ಕೊಂಡು ಹೋಗ ನೋಡ್ರಿ. 1.5 ಎಕರೆ ಹೊಲ ನೋಡ್ಬೇಕು ಇವತ್ತು, ಕತೆ ಇಲ್ಲ ಅಂತೇಳಿ. ರೈತ 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 ಅನ್ನ ಕೊಡುವ ದಾತ. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 19ನೇ ತಾರೀಕು ಜೂನ್ 2026. ಇಲ್ಲಿ ಎರೆಬೊಲ್ತಕ್ಕೆ ಬಂದೇವೆ ನೋಡ್ರಿ, ಹೆಂಗೆ ಹುಟ್ಟೈತೆ ಅಂತ ನೋಡ್ರಿ. ಈಗ ತೋರ್ಸಕಚ್ಚಿ ನೋಡ್ರಿ. ಈ ಎಲ್ಲ ಸಾಲು ನಾನು ಹಾಕಿರೋದು. ಇದು ತೊಗರಿ ಇಷ್ಟು ಎತ್ತರ ಆಗೈತಿ. ಇದು ಕಡ್ಲಿ. ಅದ ನೀರು ಕುಡಿಯಾಕತ್ತಿದ್ದಲ್ಲ ನೀನು. ಕಡಿ ತೆಗಿಬೇಕಾ? ತಕ್ಕೊಂಡ್ರೆ ಹೆಂಗೆ ಸಿಗಿಸಾಗ್ಬಿಟ್ವಿ. ತಡಿ ನಾ ಹಿಂದೆ ಹೋಗ್ಕಂತಡಿ, ಹಿಂಗೆ ಎತ್ತಿದ್ಮ್ಯಾಗ ಹೇಳ್ಕಂತಾನೆ ಸರ್. ಹಿಂಗೆ ಎತ್ಬಿಟ್ರಿ ಹಿಂಗೆ ತಗೊಂತಿದ್ದು ನಾ ಇಲ್ಲೇ. ಸ್ವಲ್ಪ ಈ ಪೈಪ್ ಎತ್ತು ಕೊಡೋಕೆ ಅಷ್ಟ ನೀನು. ನೋಡು ಏಟಾಗಿ ಪಾಪ. ಮತ್ತೆ ಬಿಡು ಫೋನರ ಯಾವ್ದಾರ ಫೋನ್ ತಡಿ ಬಾ 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 ಬಿಡು ಸಾಕು ಬಿಡು. ಇಲ್ಲಿ ತಿರುವನಂತೆ ಕೈ ಸೋಲಲ್ಲ ಏನಪ್ಪ, ಹಂಗೆ ಬಿಟ್ರೆ ಆತು. ಹಂಗೆ ಮಾಡ್ಕೋಬೋದು. ಈಗ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ಎಲ್ಲ ಕುಂಟಿ ಎಲ್ಲ ಕಟ್ಟೇವಿ. ನೀನು ಈ ಕಡೆಗಿರಪ್ಪ, ನಾನು ಈ ಕಡೆಗಿರ್ತಾನೆ. ಹಿಂದಕ್ಕೆ ಇನ್ನೂ ಹೇಳ್ಕಂತೀಯ? ಈ ಇರ್ಲಿ ತಗ ಅಂಕರ್, ಇದು ಮುಂದೆ ಐತೆ, ನೀನು ಇರೋ, ನಾನು ಈ ಕಡೆಗಿರ್ತಾನೆ. ಕಡ್ದು ಬಿಡೋಣ, ಕಡ್ದು ಬಿಡ್ತೀನಿ, ಭಾಳ ಬಿಡೋಣ. ಈಗ ನಂದು ಹಿಂದಕ್ಕೆ ಬಿಟ್ಬಿಡು, ನಿಂದು ಮುಂದಕ್ಕೆ ಮಾಡ್ಕೊಂಬಿಡು. ಚತಿ ಮ್ಯಾಗ ಅದೇ ಹಂಗೆ ಅವಕತಿ. ಇದೇಟು ಇವತ್ತು ಹರ್ಕೊಂಡು ಹೋಗ ನೋಡ್ರಿ. 1.5 ಎಕರೆ ಹೊಲ ನೋಡ್ಬೇಕು ಇವತ್ತು, ಕತೆ ಇಲ್ಲ ಅಂತೇಳಿ ಆತ ನೋಡ್ರಿ. ಈಗ 9:30 ಆಗೈತಿ. 9:30 ಆಗೈತಿ. ಈಗ ಎಷ್ಟು ಅರ್ಗ್ಯಾವ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇದು ಓಟ್ ಅರ್ಗಿದ್ವಿ ನೋಡ್ರಿ, ಚಜ್ಜಿ ಪೂರ್ತಿ ಅರ್ಗಿ ಮ್ಯಾಗ ಹೆಂಗೆ ಕಾಣ್ತೈತೆ ನೋಡ್ರಿ. ಹೌದಾ, ಇದಿಷ್ಟು ಅರ್ಗಿರೋದು, ಇದು ಇಷ್ಟು ಅರ್ಗೈತಿ. ಇನ್ಮ್ಯಾಗ ಇದನ್ನು ಇಷ್ಟು ಅರ್ಗದೈತಿ. ಇದಿಷ್ಟು ಇದೆಲ್ಲ ಅರ್ಗದ ನೋಡ್ರಿ. ಮಳೆ ಇಲ್ಲಲ್ಲ, ಹಂಗಾಗ್ಬಿಟ್ಟು ಹುಲ್ಲು ಹುಟ್ಟಿಲ್ಲ. ಇವು ಬೆಳೆನೂ ಜಾಸ್ತಿ ಮ್ಯಾಕೆ ಬಂದಲ್ಲ. ಮಳೆ ಬಂತಂತಂದ್ರೆ ಇನ್ನೂ ಭಾರಿ ಹುಲ್ಲಾಕತ್ತಿದ್ವಲ್ಲ, ಅದಲ್ಲಪ್ಪ, ಭರ್ಜರಿ ಹುಲ್ಲಾಗೋದು. ಮಳೆ ಇಲ್ಲದಕ್ಕೋಸ್ಕರ ಎಲ್ಲ ಪೈರುಗಳೇನ ಮ್ಯಾಕೆ ಬರ್ತಾಯಿಲ್ಲ, ಏನು ಹುಲ್ಲು ಎಲ್ಲಿದ್ದ ಬಿಡ್ತೈತಿ ನೋಡ್ರಿ. ಆ ಕಡೆಗೆಲ್ಲ ಟ್ಯಾಕ್ರಿಲ್ಲಿ ಅರ್ಗಕ್ಕಚ್ಚಾರ. 4 ಜನ ಒಂದು ಟ್ಯಾಕ್ರಿಗೆ ಅದಾರ, ಒಬ್ಬ ಡ್ರೈವರ್, 5 ಜನ. ಇದಿಷ್ಟು ಅರ್ಗ್ಬೇಕು ಈಗ ನಾವು. ಕಡ್ಲಿ ಮಾತ್ರ ಭಾರಿ ಮಸ್ತ್ ಬಿಟ್ಟೈತಿ, ಚಜ್ಜಿನ ಹಂಗೆ ಬಿಟ್ಟೈತಿ, ಮೆಕ್ಕೆಜೋಳನ ಹಂಗೆ, ಜೋಳನ ಹಂಗೆ, ಎಲ್ಲದ ಹಂಗೆ ಬಿಟ್ಟೈತಿ. ಈಗ ಮಳೆ ಬೇಕಾಗೈತಿ ನೋಡ್ರಿ. ತೊಗರಿ ಭಾರಿ ಬಿಟ್ಟೈತಿ, ಹಂಗೆ ಭಾರಿ ಆಡವು, ಭಾರಿ ಮಸ್ತ್ ಬಿಟ್ಟೈತಿ. 5ನೇ ಸಾಲಿಗೆ ತೊಗರಿ ಹಾಕೀವಿ, ಕರೆಕ್ಟ್ 5 ಸಾಲಿಗೆ. ದಾಯ ಅಂದ್ರೇನು? 3 ಸಾಲಿನ ದಾಯ ಇರ್ತೈತಲ್ಲ, 3 ತಾಳಿಂದ ಬಿರಮ್ ತೆಲ್ತೈತಲ್ಲ ಅಂತದ. ಬಾ ಅಂಕರ್, ಮತ್ತೆ ನಾವು ಸ್ಟಾರ್ಟ್ ಮಾಡೋಣ. ಚಾಲು ಮಾಡೇ ಬಿಡ. 9:30 ಆಗೈತೆ ನೋಡ್ರಿ. ಈಗ ಮತ್ತೆ ಇಲ್ಲಿದ್ದ ಎಷ್ಟು ಹೊಡಿತೇನೆ ನಾನು ಆಮೇಲೆ ತೋರಿಸ್ತೇನೆ ನಾನು ನಿಮಗೆ. ನೋಡ್ರಿ, ಈಗ ಸುದ್ದ 10:01 ಆಗೈತಿ ಟೈಮು. ಇಷ್ಟ ಮಟ್ಟ ನಾವು ಹೊಡೆದ್ವಿ. ಸಾಕಾಗೈತೆ ಅಪ್ಪಗಳಿಗೆ ಇವತ್ತು ಓಡಿಸಿ ಹೊಡೆದ್ಬಿಟ್ಟವೆ. ಕಡ್ಲೆ ಆಗಿರೋದು ಮುಗೀತು ನೋಡ್ರಿ. ಈಗ 2 ಬೆಳೆ ಮುಗಿದು, ಒಂದು ಅಲ್ಲಿ ಚಜ್ಜಿ ಮುಗೀತು, ಈ ಕಡೆಗೆ ಇದು ಇಷ್ಟು ಕಡ್ಲಿ ಮುಗೀತು ನೋಡ್ರಿ. ಹಿಂಗಾಗೈತೆ ಅರ್ಗಿರೋದು. ಇಲ್ಲೇ ಅದ ತಗೋಬೇ. ಭಾರಿ ಶಿಸ್ತು ಆಯ್ತು ಬಿಡು ಮಾತ್ರ, ಭಾರಿ ಅಂದ್ರೆ ಭಾರಿ ಆಯ್ತು. ಈಗ ಮಳೆ ಬಂದ್ಬಿಟ್ರೆ ಐತಲ್ಲ, ಭಾರಿ ಮಸ್ತ್ ಆಕೈತೆ ಎಲ್ಲದು. ಹಂಗೆ ಇರ್ಬೇಕು ಈ ಪಾಟ್ ಸೀದಾ ಬರೋದು ಏನು ಅಂದ್ರೆ ಬೆಳೆ. ಈಗ ಇಲ್ಲಿ ಬಂದಿರೋದು ಇದು ಜೋಳ, ಉಣ್ಣ ಜೋಳ ರೊಟ್ಟಿ ಮಾಡ್ತೇವಲ್ಲ, ಆ ಉಣ್ಣ ಜೋಳ ಉಳ್ದೈತಿ. ಇದಿಷ್ಟನ್ನು ಹೊಡೆದ್ಬಿಟ್ರೆ
ಆಮೇಲೆ ಕಡೆ ಮೆಕ್ಕೆಜೋಳ ಬರ್ತೈತಿ. ಅಲ್ಲಿ ಲಾಸ್ಟಿಗೆ ಒಂದು ಸ್ವಲ್ಪ ಮ್ಯಾರೇಜ್ ಸಜ್ಜಿ ಐತಿ, ಈಜಿ ಆಗ್ಬಿಡ್ತೈತಿ. ತೊಗರಿ ಮಾತ್ರ ಭಾರಿ ಬಿಟ್ಟೈತೆ ಬಿಡಿ, ಎಲ್ಲಿ ಹುಸಿ ಇಲ್ಲ ನೋಡಿ. ಮತ್ತು ಕೈಲಿ ಹಾಕಿರೋದು ಇದಂಗೆ ಟ್ಯಾಕ್ರಲ್ಲಿ ಹಾಕಿರ್ ಬಿಡಪ್ಪ, ಎಲ್ಲಿ ಬಿಡಿನೇ ಇಲ್ಲ ನಂಗೆ ಹಾಕಿದ್ನಿ ನಾನು. ಹಾಕಿರೋದು ಹೆಂಗೆ ಹಾಕೀನಿ ನೋಡ್ರಿ ತೊಗರಿನ, ಎಲ್ಲಿ ಹುಸಿ ಇಲ್ಲ ಹಂಗೆ ತಡಾಲಿ ಹಾಕೀನಿ. ಈ ವರ್ಷ ಹೆಂಗೆ ಬೆಳಿತೈತೆ ನೋಡ್ಬೇಕೀಗ. ಕುಡಿದೆ ನೀರು? ಇವ್ರು ನಿಂತಂಗಲ್ಲ, ಇವ್ರಿಗೆ ತೊಂದರೆ ಆಕೈತೆ, ಮತ್ತೆ ಲೇಟ್ ಆತ ಅನ್ನಿಸ್ತೈತೆ ಇವರಿಗೆ. ಬಿಡೋಣ. ಎರಡು ಕುಂಟೆ ಹಾಕ್ಯವ ನೋಡ್ರಿ ಹೆಂಗೈತಿ. ಗಡ 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 ಸಾಕ್ತೈತಿ ಹೊಲ ಮಾತ್ರ. ಒಂದಾಗಿದ್ರೆ ಸಜ್ಜಿನ ಹೊಡಿತಿರ್ತಿದ್ವಿ ಇನ್ನಾದ್ರೂ ನಾವು. ನೀರು ಕುಡಿತೇನೆ ಅಷ್ಟು ನಾನು. 5 ನಿಮಿಷ ಕಡಿಮೆ 11 ಗಂಟೆ ಆಯ್ತು ನೋಡ್ರಿ. ಈಗ ಇಲ್ಲಿಂದ ಮೆಕ್ಕೆಜೋಳ ಬಂತು, ಇಷ್ಟ ಮಟ್ಟ ನಾವು ಹೊಡೆದ್ವಲ್ಲ ಅದು ಜೋಳ. ಈಗ ಇಟ್ಟು ಜೋಳನ ಅರ್ಗದು ಮುಗೀತು ಈಗ ನೋಡ್ರಿ. ಇಲ್ಲಿ ಇದು ಈ ರೀತಿಯಾಗಿ ಜೋಳ ಸಣ್ಣದಾಕತ್ತಲ್ಲ, ಇದು ಅಷ್ಟೊಂದು ನೀಟ್ ಕಾಣಲ್ಲ. ಅದು ಇದಿಷ್ಟು ಅರಿಗಿರೋದು ನೋಡ್ರಿ. ಇದು ಅಷ್ಟು ಇಷ್ಟು ಮುಗಿಸಿದ್ವಿ ನೋಡ್ರಿ. ಬೆಳಗ್ಗೆ 9:30ಗೆ ನಾವು ಬಂದಿದ್ವಿ, ಟೈಮಿಂಗ್ ನೆನಪಿಲ್ಲ, ನಾನು ಹೇಳೀನಿ. ಜೋಳ ಅಂತ ಮುಗೀತು. ಈ ಸಾಲಿಂದ ಈಗ ಮೆಕ್ಕೆಜೋಳ, ಇದು ಮೆಕ್ಕೆಜೋಳ. ಇಲ್ಲಿಂದ ಅಲ್ಲಿ ಒಂದಿಷ್ಟು ಮೆಕ್ಕೆಜೋಳ ಐತಿ. ಆ ಮೆಕ್ಕೆಜೋಳ ಆದಮೇಲೆ ಮತ್ತೆ ಒಂದಿಷ್ಟು ಸಾಲದಾಗಿದ್ವು, ಅಲ್ಲಿ ಸಜ್ಜಿ ಹಾಕೀವಿ. ಮೆಕ್ಕೆಜೋಳ ಸಜ್ಜಿ ಎರಡೇ ಇರೋದು. ಹಿಂಗೆ ಬಂದ್ರೆ 4 ಸಾಲು ಹೋಗ್ಬಿಡ್ತಾವೆ. ಇದು ಕೈಲಿ ಹಾಕಿರೋ ಮೆಕ್ಕೆಜೋಳ ನೋಡ್ರಿ ಹೆಂಗೈತಿ. ಇಲ್ಲೆಲ್ಲ ಬತ್ತೆ ಹೋಗೈತಪ್ಪ ಇಲ್ಲಿ. ಅದ ಇಲ್ಲಿ ನೀರಿಲ್ಲದಕ್ಕೆ ಮುಗೀತಿದ್ದು ಕೆಲಸ. ಈಗ ಮಳೆ ಬಂದ್ರೆ ಇವತ್ತು ನಾಳೆ ಏನಾದ್ರೆ ಕೆಲಸ ಆಕೈತಿ. ಇದಿಷ್ಟು ಎಲ್ಲ ಒಣಗೈತೆ ನೋಡ್ರಿ. ಇಲ್ಲಿ ಹೆಂಗೆ ಕಾಣ್ತೈತೆ ಹಂಗೆ ಕೈಲಿ ಹಾಕಿರೋದು ಇದು. ಈಗ ಈಗ ನಿಮಗೆ ತೋರ್ಸೋದು ಟ್ಯಾಕ್ರಿಲಿ ಬಿತ್ತಿರೋದು. ಇದು ನಮ್ಮ ಕಕ್ಕಾರದು. ಇದು ಟ್ಯಾಕ್ರಿಲಿ ಬಿತ್ತಿರೋದು. ಇದು ಇಲ್ಲೆಲ್ಲ ಅಂಗ್ಲ ಇಲ್ಲಿ ಹುಟ್ಟೇ ಇಲ್ಲ, ಇಲ್ಲಿ ಹುಟ್ಟಿಲ್ಲ ಏನು ಕಾಳು ಬಿದ್ದಿಲ್ಲ ಗೊತ್ತಿಲ್ಲ. ಟ್ಯಾಕ್ರಿಲಿ ಬಿತ್ತಿರೋದು ಇದು. ಈ ಥರ ಆಗೈತಿ. ನಿನ್ನೆ ಅರ್ಗಿದ್ರೆ ಇದನ್ನು ಗಳದಿಲ್ಲ ಯಾರಿಗ್ಯಾರ, ಬೇರೆ ಯಾರು ಎತ್ತು. ಈ ಥರ ಆಗೈತೆ ನೋಡ್ರಿ ಇಲ್ಲಿ. ಇದು ಎಲ್ಲ ಅದಕ್ಕೆ ಈಗ ನೀರು ಬೇಕು. ನೀರಿಲ್ಲ ಅಂದ್ರೆ ಕೆಲಸ ಆಗಲ್ಲ. ಈಗ ಬೆಳೆಯಲ್ಲ ಅಂತ ಅರ್ಥ. ಈಗ ನೀರು ಬೇಕು ಎಟ್ಟತ್ತಿದ್ರಿ. ಹಿಂಗೆ ಹೋತಂದ್ರೆ ಇನ್ನೊಂದು 2-3 ದಿನ ಮುರ್ರೆ ಹೊಡಿಯೋದೈತಿ, ಬಿಡೋದೈತಿ. ಹೆಂಗೆ ನಿಂತಾರೆ ನೋಡತ್ತೆ ಒಂದಿತ್ತಾಗ ಒಂದು ಗೋಣಾಕಿ ಇಲ್ಲ ನೋಡ್ತಾರೆ ಅವ್ರು, ಎಲ್ಲಿ ನೋಡಲ್ಲ. ಗಂಬಾಯಿ ಪಟ್ ಮೆಕ್ಕೆಜೋಳ ಮುಗಿಸಿ ಸಜ್ಜಿ ಮುಗಿಸ್ಬಿಡೋಣ. ಆ ಕಡೆ ಅಲ್ಲಿ ಅರ್ಗಕ್ಕೆ ಮೆಕ್ಕೆಜೋಳ ನೋಡ್ರಿ. ಈಗ ಸುದ್ದ 11:35 ಆಯ್ತು, 11:15 ಒಂಥರ ಸಾಹಸ ಮಾಡಿಬಿಟ್ರಿ ಇವತ್ತು. 1:15 ಹಾಕ್ರಿ ಹೊಲನ ನಮ್ಮದು. ಬೆಳಗ್ಗೆ 9:30ಗೇನು ಬಂದಿದ್ವಿ, ಈಗ 11:15 ಆಗೈತಿ. 2.5 ತಾಸು. 2 ತಾಸು 2.5 ತಾಸ್ನಾಗ ಎಲ್ಲ ಮುಗೀತಿ. ಇದು ಈಟು ಯಾಕೆ ಅರ್ಗಿಲ್ಲ ಅಂದ್ರೆ ಇದು 1-2 ಸಜ್ಜಿದು ಇದು ಅರ್ಗದು ಬೇಡ ಅಂತಲೇ ಬಿಟ್ಟಿರೋದು. ಇದು ಈ ಸಜ್ಜೆ ಊಟದ ಡೌಟ್ ಐತಿ. ಇದು ಮಳೆ ಆಗಲಿಲ್ಲದಕ್ಕೆಲ್ಲ ಸತ್ತು ಹೋಗೈತಿ. ಹಂಗಾಗಿ ಇದು ಅರ್ಗಲ್ಲ. ಅರ್ಗಿದ್ರೆ ಮತ್ತು ಇದು ಊಟತದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೇವಿ. ಈಗ ಅಷ್ಟು ಅರ್ಗಿದ್ವಿ ನೋಡ್ರಿ. ಮೆಕ್ಕೆಜೋಳ ಓಟು ಮುಗಿಸಿದ್ವಿ. ಇಲ್ಲಿಂದ ಸಜ್ಜಿ ಹಾಕಿದ್ವಿ, ಅದು ಹುಟ್ಟವಲ್ದು, ನೀರು ಬೇಕೀಗ ಅದಕ್ಕೆ. ಇದಿಷ್ಟು ಮೆಕ್ಕೆಜೋಳ. ಇದ್ರಾಗ ಮೆಕ್ಕೆಜೋಳ ಅಲ್ಲ, ಅಲ್ಲೆಲ್ಲ ಭಾಳ ಸಹಾಯಕಚ್ಚೈತಿ, ತೋರಿಸಿದ್ನಲ್ಲ ನಾನು ಅಲ್ಲಿ ನೋಡ್ರಿ. ಈಗ ಅಲ್ಲಿ ಕೊಳ್ಳರಿಯಾಕಚ್ಚೈತೆ. ಅವ್ರನ್ನೆಲ್ಲ ಮನೆಗೆ ಹೊಡ್ಕೊಂಡು ಹೋಕ್ಕವಿ. ಈಗ 11:15 ಮಸ್ತರ್ಗೆ ಹೋಗ್ಬಿಡಂಗೆ ಹೆಂಗೆ ಕಾಣ್ತೈತೆ ನೋಡ್ರಿ. ಕರೆಕ್ಟ್ ಈ ಹೊಲ ಬಿತ್ತಿ 5ನೇ ತಾರೀಕು 6ನೇ ತಾರೀಕು ಬಿತ್ತೇವಿ. ಈಗ 14-15 ದಿನ ಆತು ಹೊಲ ಇದು ಬಿತ್ತಿ. 14-15 ದಿನದ ಬೆಳೆ ಹಿಂಗೈತೆ ನೋಡ್ರಿ. ಜೋಳ ಮಾತ್ರ ನಂಬರ್ 1. ತೊಗರಿ, ಜೋಳ, ಕಡ್ಲಿ ಭಾರಿ ಶಿಸ್ತು ಬಿಟ್ಟೈತೆ. ನನಗಂತೂ ಭಾರಿ ಖುಷಿ ಆಯ್ತು ಇದಂತ್ರ ನೋಡಿ. ಇದಿಷ್ಟು ಮುಗಿಸಿದ್ವಿ. ಈಗ ಕಡ್ಲಿ ಇಟ್ಟೈತಿ. ಇದು ಕಡ್ಲಿಗೆ ನೀರು ಬೇಕೀಗ. ಎಲ್ಲ ಹೌದು ನೋಡ್ರಿ. ತೊಗರಿ, ಕಡ್ಲಿಗೆ ಭಾಳ ನೀರು ಬೇಕು ಇದಕ್ಕೆ. ತೊಗರಿನೂ ಮಸ್ತ್ ಆಕೈತಿ ಇದಕ್ಕೆ. ಈಗ ಮಳೆ ಆಗಲಿಲ್ಲ ಅಂತ ಅಂದ್ರೆ ಎಲ್ಲ ಎಡವಟ್ಟು ಆಕೈತಿ.
ಆ ಕಡೆ ಚಜ್ಜಿದ್ ನೋಡಿದ್ರಲ್ಲ, ಈ ಕಡೆ ಚಜ್ಜಿದ್ ನೋಡ್ರಿ, ಇದು ಹೆಂಗೈತೆ ಅಂತ ತೋರಿಸ್ತೀನಿ. ಸೊ ಆ ಚಜ್ಜಿ ಅರಗದೆ ಬಿಡೋಕ್ಕೆ ಕಾರಣನೇ ಈ ರೀತಿ ಆಗಿರುತ್ತೆ. ಇಷ್ಟಿದ್ದಿದ್ರು ನಾವು ಅದನ್ನು ಅರಗ್ತಿದ್ವಿ. ಇದು ನೋಡ್ರಿ, ಇದು ಒಟ್ಟು ನೀರು ಐತಲ್ಲ, ಹಸಿ ಇದು ಒಟ್ಟು ಹಂಗೆ, ಅದಕ್ಕೆ ಈ ಥರ ಬೆಳೆದೈತಿ. ಇದು ಚಜ್ಜಿನ ಈ ಥರ ಅದು ಇಳ್ದಿದ್ರೆ ಅರಗಿ ಬಿಡ್ತಿದ್ವಿ. ಅರಗಿರೋದು ನೋಡ್ರಿ ಹೆಂಗೆ ಕಾಣ್ತೈತಿ, ಮಸ್ತ್ ಕಾಣ್ತೈತೆ ಹಂಗೆ ಹಂಗೆ ಹಂಗೆ. ಇದು ಗೊಬ್ಬರ ಇರೋವೆಲ್ಲ ಇಲ್ಲಿ ಹುಟ್ಟಿಲ್ಲ ನೋಡ್ರಿ. ಇಲ್ಲಿ ಮಳೆ ಹೊಡಿಬೇಕು ನೋಡಿ. ಈಗ ಮಳೆ ಹೊಡೆದಂದ್ರೆ ಏನು ಹೇಳ್ತೀರಿ ಬೆಳೆ ಆಟ. ಸೊ ಹೆಂಗೆ ಅನ್ಸಿತ್ತು ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿರಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಾಗ. ಅಲ್ಲಿವರೆಗೆ ಬಾಯ್.